ಅಂದ್ರೆ 1972 ಏನಲ್ರಿ ಇದು? ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಐತ್ರಿ. ಅಲ್ಟಿಮೇಟ್ ರೀ. ಅಂದ್ರೆ ಲೈಫ್ ಹೆಂಗ್ ಚಪ್ಪಲ್ ಹಾಕೊಳ್ಳಾರ ಎಷ್ಟು ವರ್ಷ ಐತ್ರಿ ಈಗ? 30 ವರ್ಷ ಐತ್ರಿ. 30 ವರ್ಷ ಐತ್ರಿ. ಭಾಳ ಲಕ್ಕಿ. ಯಾಕಂದ್ರೆ ನಮ್ಮ ಸ್ಕೂಲ್ ಟೈಮ್ಗೆ ಇಂಥ ಕ್ರಿಕೆಟ್, ಈ ಬಾಕ್ಸ್ ಕ್ರಿಕೆಟ್ ಇದೇನು ಇದ್ದಿದ್ದಿಲ್ಲ. ನಮ್ಮ ಹೊಲದಾಗ ಒಂದ್ ದಿವಸ ವಸ್ತಿ ಇದ್ವಿ ರೀ, ಅದು ಗೊಂಜಾಳ ಕಾಯೋ ಸಂಬಂಧ. ಕೋಳಿ ಫಸ್ಟ್ ಟೈಮ್ ಅಲ್ಲಿ ಗಿಡದ ಮ್ಯಾಗ ಕೂತಿದ್ ನೋಡತ್ತೀನಿ ನೋಡಲ್ಗ, ಗಿಡ ಕಡೆ ಹೆಂಗ್ ಕೂತ ಕೋಳಿಗಳು. ಇವಾಗ ಕೆರಿ ನೋಡಕ್ ಹೊಂಟಿವ್ರಿ. ನೋಡ್ರಿ ಇಂಥ ಕತ್ಲಾಗ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ಬಟ್ ಯು ಕ್ಯಾನ್ ಸ್ಪೀಕ್ ಇಟ್. ಓಕೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ರೀ ಕರ್ನಾಟಕ ಮಂದಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್, ನಮ್ಮ ವಿಶ್ವಕರ್ಮ ಸಮಾಜ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಐತಲ್ಲ, ಸೊ ಅದಕ್ಕೆ ಇವತ್ತು ಪ್ರಾಕ್ಟೀಸ್ ಹೊಂಟೀನಿ. ಸೊ ಅದಕ್ಕೆ ಇವತ್ತು ಕ್ರಿಕೆಟ್ ಆಡೋಕೆ ಹೊಂಟೀನಿ ಗೈಸ್. ಕ್ರಿಕೆಟ್ ಆಡಿಬಿಟ್ಟು ಅಲ್ಲಿಂದ ಸಿಂಧಿ ದಾಟಿ ಒಂದು ಮಂಗಳೂರೇನು ಸಮಥಿಂಗ್ ಐತೆ, ಅಲ್ಲಿ ಹೋಗ್ಬೇಕು ಒಂದು ಪ್ರಮೋಷನ್ದು. ಸೊ ಬರ್ರಿ ಇವಾಗ ಫಸ್ಟ್ ಕ್ರಿಕೆಟ್ ಆಡೋಕೆ ಹೋಗೋಣಂತ. ಟೈಮ್ ಬಂದುಬಿಟ್ಟು 7:15 ಆಗೈತಿ. ಅಲ್ಲಿ ಹೋಗಿ ಎಲ್ಲ ಪ್ರಾಕ್ಟೀಸ್ ಸೆಷನ್ನ ಮುಗಿಸ್ಕೊಂಡು ಆ್ಯಂಡ್ ಮನೆಗೆ ಬಂದು ಮತ್ತೊಂದು ಕಡೆ ಒಂದು ಮಾತಾಡೋದೈತಿ ಪ್ರಮೋಷನ್ದು. ಅಲ್ಲೊಂದು ಪ್ರಮೋಷನ್ ಮಾತಾಡಿ ಮತ್ತು ಸಿಂಧಿಗೆ ಒಂದು ಹೋಗೋದೈತಿ. ಬರ್ರಿ ಫಸ್ಟ್ ಈಗ ಕ್ರಿಕೆಟ್ ಆಡೋಕೆ ಹೋಗೋನು. ಲೆಟ್ಸ್ ಗೋ ಗೈಸ್. ನಮ್ಮ ಪೆಟ್ರೋಲ್ ಹಾಕೋ ಸ್ಟೈಲ್ ನೋಡ್ರಿ, ಅದು ₹1 ಕಮ್ಮಿ 2,000, ಪೂರ 1,000 2,000 ಒಟ್ಟು ಹಾಕಿಸ್ಬೇಡ್ರಿ ಗೈಸ್. 1,999 ಹಾಕಿಸ್ರಿ, ಮುಗೀತು ನೋಡಿ. ದಿಸ್ ಟ್ರಿಕ್ಸ್ ಯೂಸ್ ಗೈಸ್. ಪ್ರೆಸೆಂಟ್ ನಾನು ಈಗ ಹುಡ್ಕೋದಾಗದೀನಿ ಗೈಸ್. ಪ್ರಾಕ್ಟೀಸ್ ಸೆಷನ್ ನಡೆಯತ್ತಿದ್ದು ಹೇಮರೆಡ್ಡಿ ಮಲ್ಲಮ್ಮ ಗ್ರೌಂಡ್. ಸೊ ಇದ್ರ ಬ್ಯಾಕ್ ಸೈಡ್ ಹೋಗ್ಬೇಕು. ಬರ್ರಿ ಹೋಗೋಣಂತ. ಟೈಮ್ ಇವಾಗ ನೋಡ್ರಿ ಈಗ 8 ಆಗೈತಿ. ಶೇಟ್ ಯಾರ್ ನಿನಗೆ ಸೊ ಗೈಸ್, ಫೈನಲಿ ಎಲ್ಲ ಪ್ರಾಕ್ಟೀಸ್ ಮುಗೀತು. ಇವಾಗ ಟೈಮ್ ಅಂದ್ಬಿಟ್ಟು 11 ಆಗೈತಿ. ಇವಾಗ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿ 12:30 ತನಕ 1 ತನಕ ಸಿಂದಗಿಗೆ ಹೋಗಬೇಕು. ಅಲ್ಲಿ ಒಂದು ಪ್ರಮೋಷನ್ ಐತಲ್ಲ, ಸೊ ಅದಕ್ಕೆ ಅದೊಂದು ವಿಡಿಯೋ ಮಾಡಬೇಕು. ವಾವ್ ಗೈಸ್, ದಿಸ್ ಈಸ್ ಬ್ಯೂಟಿ. ನಮ್ಮ ಇಂಡಿಯಾ ಫ್ಲ್ಯಾಗ್ ನೋಡ್ರಿ ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಮುಂದೆ, ನಮ್ಮ ವಿಜಯಪುರ ಬಸ್ ಸ್ಟ್ಯಾಂಡ್ ಮುಂದೆ ಈ ಇಂಡಿಯಾ ಫ್ಲ್ಯಾಗ್ ಹಾಕ್ಯಾರ. ವಾವ್, ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ವೇಟ್ ಗೈಸ್, ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಆ್ಯಂಡ್ ಇಲ್ಲೇ ನಮ್ಮ ಇಂಡಿಯಾ ಫ್ಲ್ಯಾಗ್. ದಿಸ್ ಲುಕಿಂಗ್ ಸೂಪರ್. ವಾವ್ ವಾವ್ ವಾವ್. ಇದು ನಮ್ಮ ಬಿಜಾಪುರ ಬಸ್ ಸ್ಟ್ಯಾಂಡ್, ಇದು ನಮ್ಮ ಇಂಡಿಯಾ ಫ್ಲ್ಯಾಗ್, ಇದು ಕಿತ್ತೂರು ರಾಣಿ ಚೆನ್ನಮ್ಮ. ಜಡ್ಪಿದಿಂದ ಇಲ್ಲಿ ತನಕ ಬರಾಕ ½ ತಗೋತ. ಅಲ್ಲಿ 11:03 ಆಗಿತ್ತ. ಇಲ್ಲಿ ನೋಡ್ರಿ 11:29. ಕಮ್ ಸೆ ಕಮ್ ಅರ್ಧ ತಾಸು ಇಲ್ಲಿಂದ ಅಲ್ಲಿ ಹೋಗ್ಬೇಕು. ಒಂದು ಬಿಜಾಪುರಿಂದ ಒಂದು ಅರ್ಧ ಇದು ಏನದು ಊರಿಗೆ ಹೋದಂಗೆ ಆಗ್ಬಿಟ್ಟೈತಿ. ಎವ್ರಿಥಿಂಗ್ ಈಸ್ ರೆಡಿ. ಮೈ ಔಟ್ಫಿಟ್, ಮೈ ಶೂಸ್, ಎವ್ರಿಥಿಂಗ್ ಈಸ್ ರೆಡಿ. ಆ್ಯಂಡ್ ನಮ್ಮ ತಮ್ಮ ರಾಹುಲ್ ಅಂತೂ ಕ್ಯಾನ್ಸಲ್ ಮಾಡಿದ. ಅವ್ನು ಸ್ವಲ್ಪ ಗಾಡಿ ಮೇಲಿಂದ ಬಿದ್ದಿದ್ನಲ್ಲ, ಅದಕ್ಕೆ ನೋವು ಅದಂತೇಳಿ ಕ್ಯಾನ್ಸಲ್ ಮಾಡ್ಯಾನ. ಅದಕ್ಕೆ ನಮ್ಮ ತಮ್ಮ ಅಬಿ ಆ್ಯಂಡ್ ನಮ್ಮ ಡೈರೆಕ್ಟ್ರ್ ಬರತ್ತಾರೆ. ಹಾಗೆ ಐತೊಂದು ಎಕ್ಸೆಟ್ರಾ. ಸೊ ಅದಕ್ಕೆ ಮಾತಾಡ್ಕೋತ ಹಾಗೆ ಹೋಗ್ತೀವಿ. ಲೆಟ್ಸ್ ಗೋ. ನೋಡ್ರಿ ಗಾಯ್ಸ್, ಇಲ್ಲಿ ಬಾಪ್ರೇ ಬಿಸಿಲ. ಈಗ ನಮ್ಮ ತಮ್ಮ ಶ್ರೀನಿವಾಸ್ ನಿಂತಾರ್ರಿ ಅಲ್ಲಿ. ಅವಾಗ ನಮ್ಮ ಬಿಜಾಪುರ್ನಾಗ ಹೆವಿ ಥಂಡಿತ್ತು, ಭಾಳ ಥಂಡಿತ್ತು. ಈಗ ನೋಡ್ರಿ ಬಿಸಿಲಿಗೆ 12 ಆಗೈತಿ. ಎಷ್ಟು 32 ಡಿಗ್ರಿ ಬಿಸಿಲೈತಿ. ವೆಲ್ಕಮ್ ಬ್ರದರ್, ವೆಲ್ಕಮ್. ಸೇ ಹಾಯ್ ಟು ದ ಫ್ಯಾಮ್. ಗೈಸ್, ಫೈನಲಿ ನಾವು ಸಿಂದಗಿ ಟಚ್ ಆದ್ವಿ ಈಗ. ಆ್ಯಂಡ್ ನಮ್ಮ ಶ್ರೀನಿವಾಸ್ ಬ್ರದರ್ ಬಂದಾರೆ. ಸೇ ಹಾಯ್. ಹಾಯ್ ಗಾಯ್ಸ್ ಅಂತ ಹೇಳ್ಬಿಡ್ರಿ ಹಂಗೆ. ಹಾಯ್ ಬಾಯ್ಸ್. ಹಾಯ್ ಬೈಸ್. ಹಾಯ್ ಗಾಯ್ಸ್. ಬಾಯ್ಸ್ ಇದ್ರೊಳಗೆ ಕಳ್ಸೋರಿ ಜಾಸ್ತಿ. ಎಲ್ಲರಿಗೆ ನಮಸ್ಕಾರ, ಎಲ್ಲ ಅಕ್ಕಂಗಿಯರಿಗೆ ನಮಸ್ಕಾರ, ಅಂತಮ್ಮಗಳಿಗೆ ನಮಸ್ಕಾರ. ಥ್ಯಾಂಕ್ ಯು. ಸೊ ಗೈಸ್, ಈಗ ಅಲ್ಲಿ ಒಬ್ರು ಅಂಕಲ್ ನಿಂತಾರ, ಅವ್ರಿಗೆ ತೊಗೋಬೇಕು, ಅವ್ರಿಗೆ ಪಿಕ್ ಮಾಡಬೇಕು. ಆ್ಯಂಡ್ ಅದು ಏನೇನೈತಿ ವಿಡಿಯೋ ಬಗ್ಗೆ ಅವ್ರಿಗೆ ಕೇಳ್ಕೊಂಡು ಮುಂದಿನ ಸ್ಟೆಪ್ ನೋಡೋದು. ಸಿಂದಗಿ ಕಡೆ ಗಣೇಶ್ನವ್ರು ಬಂದೀವ್ರಿ. ಈ ಲೇಔಟ್ ಆಗಿರಲಿ ಒಂದು ವ್ಯಕ್ತಿ ಬಗ್ಗೆ. ಸೊ ಎಲ್ಲ ನಿಮಗೆ ಡೀಟೇಲ್ಸ್ ಕ್ಲಿಯರಾಗಿ ತಿಳ್ಕೊಂಡು ಹೇಳ್ತೀನಂತ.
ಸೊ ಅವ್ರ ಬಗ್ಗೆ ಪ್ರಮೋಷನ್ ಮಾಡಕ್ಕೆ ಬಂದೀನಿ ಇಲ್ಲಿ. ನಾವೀಗ ಗಣೇಶ್ ನಗರದ ಅದೀವಿ. ಅಲ್ಲಿ ಒಟ್ಟು ಬಂದಾಳ್ ರೋಡ್ ಗಣೇಶ್ ನಗರ ಅಲ್ಲ, ಇದು ಬಂದಾಳ್ ರೋಡ್ ಗಣೇಶ್ ನಗರ ಸಿಂದಗಿ ಒಳಗೆ. ಸೊ ಯಾರ್ದು ಲೇಔಟ್ ಅದು, ಶಂಕರ್ ಸಮಥಿಂಗ್ ಯಾರ್ದು ಐತ್ರಿ ಅದು, ಹೇಳ್ತೀನಿ ಅಂತ ನಿಮಗೆ. ಇದ್ರದ್ದೆಲ್ಲ ಪ್ರಮೋಷನ್ ಮಾಡಕ್ಕೆ ಬಂದೀವಿ. ಅಂದ್ರೆ ಆ ವ್ಯಕ್ತಿ ಎಲ್ಲಿಂದ ಡೌನ್ಫಾಲಿಂದ ಎಷ್ಟು ದೊಡ್ಡ ಮಟ್ಟ ಏರಿದ್ರು, ಎಷ್ಟು ಹೆಸರು ಮಾಡಿದ್ರು, ಎಷ್ಟು ಗಳಿಸಿದ್ರು ಅಂತೇಳಿ ಅವ್ರ ಬಗ್ಗೆ ಈಗ ನಾವು ಏನದು ಅವ್ರಿಗೊಂದು ಬ್ಲಾಗ್ ಟೈಪ್ ವಿಡಿಯೋ ಮಾಡಿಕೊಡತ್ತೀವಿ. ಅದ್ರಗೋಸ್ಕರ ಬಂದೀವಿ ಗೈಸ್. ಈಗ ಟೋಟಲಿ ಎಲ್ಲ ಕ್ಲಿಪ್ಸ್, ಆಮೇಲೆ ಅವ್ರು ಹೆಂಗೆ ಗಳಿಸಿದ್ರು, ಹೆಂಗೆ ಸಾಲ ಮಾಡಿ ಓಡೋಗಿದ್ರು, ಸೊ ಈ ಥರ ಎಲ್ಲ ಇಲ್ಲಿ ಒಂದು ವ್ಯಕ್ತಿ ಬಗ್ಗೆ ಸ್ಟೋರಿ ಒಂದು ರೀಲ್ ಮಾಡಿ ಕೊಡತ್ತೀವಿ, ಅವ್ರಿಗೆ ಒಂದು ಬ್ಲಾಗ್ ಮಾಡಿ ಕೊಡತ್ತೀವಿ. ಸೊ ಗೈಸ್, ನಾವೀಗ ಭೀಮಾಶಂಕರ್ ಅವ್ರ ಸ್ಕೂಲಿಗೆ ಬಂದೀವಿ. ಇದ್ರದ್ದು ಎಲ್ಲ ಪ್ರಮೋಷನ್ ಮಾಡೋದೈತ್ರಿ ಈಗ. ಅಂದ್ರೆ ಅವ್ರ ಲೈಫ್ ಜರ್ನಿ ಇದೆಲ್ಲ ಅವ್ರದೇ ರೀ. ಲೈಕ್ ಅಂದ್ರೆ ಪಾರ್ಟ್ನರಾಗಿ ಇದು ಮಾಡ್ಯಾರಂತ. ಬಟ್ ಈ ಸ್ಕೂಲಿನ ಡೈರೆಕ್ಟರ್ ಅವರು, ಭೀಮಾಶಂಕರ್ ಅವರು ಈ ಸ್ಕೂಲಿನ ಡೈರೆಕ್ಟರ್. ನೋಡ್ರಿ, ಇದು ಕ್ರಿಕೆಟ್ ನೆಟ್, ಆ ಕಡೆ ಸ್ಕೂಲ್ ಎಲ್ಲ ಮಸ್ತ್ ಐತ್ರಿ. ಇದು ಟೆನ್ನಿಸ್ ಕೋರ್ಟ್ ಏನೇ, ಇದು ಬ್ಯಾಡ್ಮಿಂಟನ್ ಕೋರ್ಟ್. ಇದು ಬ್ಯಾಡ್ಮಿಂಟನ್ ಕೋರ್ಟ್ ನೋಡ್ರಿ. ಅದು ವಾಹ್, ಇಷ್ಟೆಲ್ಲ ಸ್ಕೂಲಿನ ಡೈರೆಕ್ಟ್ರು, 2 ಬಿಲ್ಡಿಂಗು, ಅಷ್ಟೊಂದು ಲೇಔಟು, 60-70 ಎಕರೆ ಹೊಲ, ಎಷ್ಟು ಹೆಸರು ಮಾಡಿರ್ಬೇಕು. ನಮ್ಮ ಫ್ಯಾಮ್ಲಿ ಬಂದಾರ ಗೈಸ್ ಇಲ್ಲಿ, ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮ್ಲಿ. ನಮ್ಮ ಬ್ಲಾಗ್ ನಮ್ದು ಇನ್ಸ್ಟಾಗ್ರಾಮ್ ನೋಡಿ ಬಂದಾರು. ಸೇ ಹಾಯ್ ಟು ದ ಫ್ಯಾಮ್. ಇದೇ ಸ್ಕೂಲಾ ನಿಮ್ಮದು? ಪ್ರಾಪರ್ ಸಿಂದಗಿ? ನೋಡಿ, ನೀವು ವಿಡಿಯೋನ ಬರತ್ತಿದ್ದಕ್ಕೆ ನೋಡಲ್ಲ ನಿಮ್ಮ ಹುಡುಗರು ಬಂದರು. ನೈಸ್ ನೈಸ್. Bye. Have a nice day. Same to you, sir. Yes. Bye, sir. Sir, your ID. Likes. How much likes, subscribe? Bro, I have 85k followers and he have 7k. He's just beginning and Aati hai, sorry. I know. you can understand Kannada but you can't speak it. Yes. Okay. ಕನ್ನಡ ಸ್ಕೂಲ್ ಅಂದ್ರೆ ಬ್ರೋ ಸ್ವಲ್ಪ ಹಾಂ, ಕರ್ನಾಟಕ ಒಳಗಂದ್ರೆ ನೀ ಸ್ವಲ್ಪ ಕನ್ನಡ ಒಳಗೆ ಟ್ರೈ ಮಾಡಬೇಕು. ಸ್ಕೂಲ್ ಒಳಗೆ ಇರಲಿ. ಸ್ಕೂಲ್ದಾಗ ಇಂಗ್ಲೀಷ್ ಮಾತಾಡ ಮುಂಜಾನೆ ಸಂಗೀತನಪ್ಪ. ಹಾಂ, ಇಲ್ಲ ಸ್ಕೂಲ್ನಾಗ ಅದು ಸ್ಟ್ರಿಕ್ಟ್ಲಿ ಅಲೌಡ್ ಇಲ್ಲ. ಹೌದೌದು, ಇಲ್ಲ ನಡೀತೈತೆ ಹಂಗೆ. ಅದು ಇಲ್ಲ ಮುಸಲ್ಮಾನ್. ಹಾಂ, ಹಿಂದಿ ಒಳಗೆ ಮಾತಾಡ್ತೀರಾ? ಹಾಂ. ನೈಸ್, ಇರಲಿ ಆಲ್ರೌಂಡ್ರಿ, ಎಲ್ಲ 3 ಕಲಿ. ನೀ ಎಷ್ಟು ಭಾಷೆ ಕಲಿತಿ ಅಷ್ಟು ಒಳ್ಳೇದು. ಎಲ್ಲ ಕಡೆ ನೀ ಗೆದ್ದು ಬರ್ತಿ, ಎಲ್ಲ ಕಡೆ ನೀವು ಮಾತಾಡ್ಬೋದು, ಎಲ್ಲ ಕಡೆ ನೀವು ತಿಳ್ಕೊಬೋದು. ಇರಲಿ, ಆಲ್ ದ ಬೆಸ್ಟ್ ಬ್ರೋ. ಕನ್ನಡ ಮಾತಾಡ ಜಾಸ್ತಿ. ಎಸ್ ರೀ, ಡೂ ವೆಲ್. ಯಾ ಯು ಆರ್ ಫ್ರಮ್ ವೇರ್? ಬ್ರೋ, ಐ ಆಮ್ ಫ್ರಮ್ ಬಿಜಾಪುರ್. ಬಿಜಾಪುರ್ನಿಂದ ವ್ಲಾಗಿಂಗ್ ಮಾಡಕ್ಕೆ ಬಂದಿದ್ದೆ. ಹಾಂ, ವ್ಲಾಗಿಂಗ್ ಮಾಡಕ್ಕೆ ಬಂದ್ವಿ. ಕರೆದಿದ್ರು ಅವ್ರು ಸರ್ಗಳು. ಬಾಯ್ ಬಾಯ್. बाय. हाय ब्रो. मैं बीजापुर से. बीजापुर से क्या? कहाँ बीजापुर में? रेडा के अंदर कहीं. ओ मदीना नगर. ಓಕೆ. ನೀನು? ತಾಳಿಕೋಟೆ. ಹಾಸ್ಟೆಲ್ ಐತೆ. ನೀನು ಬ್ರೋ? ಎಲ್ಲಿ? ಚಾಂದಕೋಟೆ. ಎಲ್ಲಿ? ಸಿಂದಗಿನೇ? ಓಕೆ. ಸಿಂದಗಿ, ತಾಳಿಕೋಟೆ, ಬಿಜಾಪುर. से हाय. हाय गाइस. बीजापुर में करते हो? मैं सुकून कॉलोनी में. उधर इसी तरफ. ओ एमबी पाटिल घर पीछे. हाँ, उधर ही. अच्छा, ಎಂಜಾಯ್. ಬಾಯ್ ಬಾಯ್ ಬ್ರೋ. ಭಾಳ ಲಕ್ಕಿ ನೀವು. ಕನ್ನಡ ಬರುತ್ತಲ್ಲ ನಿಮಗೆ? ಭಾಳ ಲಕ್ಕಿ. ಯಾಕಂದ್ರೆ ನಮ್ಮ ಸ್ಕೂಲ್ ಟೈಮ್ಗೆ ಇಂಥ ಕ್ರಿಕೆಟ್, ಈ ಬಾಕ್ಸ್ ಕ್ರಿಕೆಟ್ ಇದೇನೂ ಇದ್ದಿದ್ದಿಲ್ಲ. ಬಟ್ ನೀವು ಲಕ್ಕಿ, ಎಲ್ಲ ಥರ ಕಲಿಬೋದು, ಎಲ್ಲ ಥರ ನೀವು ಫಿಟ್ ಆಗಿರ್ಬೋದು. ವಾವ್, ಲಕ್ಕಿ. ನಮ್ಮ ಟೈಮ್ ಬರೀ ಗ್ರೌಂಡ್ ಒಂದೇ ಇತ್ತು. ಅಂಥ ಮಣ್ಣೊಳಗೆ, ಅಂಥ ಕಲ್ಲೊಳಗೆ ಬಿದ್ದು ಕೈಯ ಕಾಲು ಕೆತ್ಕೊಂಡು ಇಷ್ಟೆಲ್ಲ ಕ್ರಿಕೆಟ್ ಆಡ್ತಿದ್ವಿ. ಬಟ್ ನಿಮಗೆ ಸಪ್ರೇಟ್ ನೆಟ್ ಐತ್ರಿ, ಸಪ್ರೇಟ್ ನೆಟ್. ಗ್ರಾಸ್ ಐತ್ರಿ, ಪ್ಲಾಸ್ಟಿಕ್ ಗ್ರಾಸ್. ಹಾಂ, ಅದೇ ಹೇಳತ್ತೀನ. ಸಿಂಥೆಟಿಕ್ ಗ್ರಾಸ್ ರೀ ಅದು. ಬಾಲ್ ಹುಡುಕಾಡೋದತ್ತಲ್ಲ, ಬಾಲ್ ಎಲ್ಲಿ ಬೇಕಾದ ಸಿಂಥೆಟಿಕ್ ನೆಟ್. ಇದು ನೆಟ್ ಐತಿ, ಗ್ರಾಸ್ ಐತಿ. ಸಾರಿ, ಮಣ್ಣಾಗ ಉಳ್ಳಾಡಿ ಇವ್ರ ಅದು ಎಕ್ಸ್ಪೀರಿಯನ್ಸ್ ಆಗಂಗಿಲ್ಲ. ನಾವು ಮಾಡಿದ್ದೆ ಬೇರೆ ಅದು. ಆಫರ್ ಆದ್ಯಲ್ಲ ದೋಸ್ತನೇ RCB ಫ್ಯಾನ್ಸ್ ಕಡೆ. ನೀವು ಒಬ್ಬನೇ CSK ನೇ? ನೀವು ನೈಸ್. ಹಂಗೆ ಹಾಯ್ ಹೇಳ್ಬಿಡ್ರಿ. ಜೈ RCB. ಎಸ್, ಥ್ಯಾಂಕ್ ಯು. ಹಂಗೆ ಅನ್ಬೇಡ್ರಿ. ಜೈ ಕಿಂಗ್ ಕೊಹ್ಲಿ. ಬ್ರೋ ಎಲ್ಲದಾನ CSK ಬ್ರೋ ಅವ್ರಿಗೆ ಮತ್ತೆ ಹಿಂಗೆ ಅಂದಿಲ್ಲಕ್ಕೆ ಇಲ್ಲ. ಜೈ ವಿರಾಟ್ ಕೊಹ್ಲಿ ಅನ್ನು
ಅಣ್ಣ ಬ್ರೋ ಯಾಕೆ ನಮ್ಮ ಇಂಡಿಯನ್ ಪ್ಲೇಯರ್ ಅವನು ನಾವು ಜೈ MSD ಅಂತೀವಿ. ಹಾಂ ಜೈ ಡಿಫ್ರೆನ್ಸ್ ನೋಡ್ರಿ, ನಾವು MSD ಜೈ MSD ಅಂದ್ರೆ ನಾವು ಲಾಯಲ್, ಬಟ್ ನಾವು ವಿರಾಟ್ ಕೊಹ್ಲಿ ಅನ್ಲಿಲ್ಲ. ಏನು ಮಾಡ್ತೀವಿ ಹೆಂಗೆ ಬ್ರೋ ನೀವು ಹ್ಯಾಂಡ್ಸಮ್ ಅದಿರ ಎಲ್ಲರೂ. ಆಯ್ತು ತೊಗೊಂಡು ಎಲ್ಲರೂ ತೊಗೊಂಡು ಖುಷಿ. ಎಸ್ ನೋಡ್ರಿ ಎಲ್ಲರೂ ವ್ಲಾಗ್ ನೋಡ್ರಿ, ವ್ಲಾಗ್ನೇ ಹಾಕಿರ್ತೀನಿ. ಓಕೆ ಎಸ್ ಬ್ರೋ ನೀನೇನ ಸಮರ್ಥನ ನಿಮ್ಮ ಇವಾದ ನೋಡಿ ನಿಮ್ಮ ತಮ್ಮ ಆಗ್ಬೇಕಲ್ಲ. ಎಸ್ ಬಾಯ್ ಹಾಯ್ ಬ್ರೋ ಹಾಯ್. ನಮಗಂತೂ ಭಾಳ ಇಷ್ಟ ಆಗಿದೆ ಏನಪ್ಪ ಅಂದ್ರೆ ಊಟ ರೀ. ಪ್ರಸಾದ್ ಭಾಳ ಚಲೋ ಇತ್ತು. ಹಾಸ್ಟೆಲ್ ಹುಡುಗರು ಹಾಸ್ಟೆಲ್ ಹುಡುಗರಿಗೆ ಊಟದ ಪ್ರಸಾದ್ ಹೌದಲ್ರಿ? ಎಟ್ ಮಸ್ತ್ ಐತಲ್ಲ ಊಟ ಭಾಳ ಚಲೋ ಆಯ್ತು. ಮಸ್ತ್ ಬಂದಿದ್ದು ಒಂದು ಸ್ವಲ್ಪ ಖುಷಿನೂ ಆಯಿತು, ಊಟನೂ ಮಸ್ತ್ ಸಿಕ್ತು, ಪ್ರಸಾದ್ ಸಿಕ್ತು. ಫೆಲ್ಟ್ ರಿಯಲಿ ಹ್ಯಾಪಿ. ಅದೇ ಹೇಳತ್ತೀನಿ ನಾನು. ಸ್ಟ್ರೆಂತ್ ಏನ್ರಿ 1000+ ಅದಾವತ್ರಿ ಇಲ್ಲಿ. ಗ್ರೌಂಡಿಗೆ ಬಂದ್ರು ಅವ್ರು ಫಾಲ್ತು ಮಾತಾಡತ್ತಿಲ್ಲ, ಡಿಸ್ಕಸ್ ಮಾಡತ್ತ. ಟಾಟಾ ಬಾಯ್. ನಮ್ಮ ಇಲ್ಲ ಎಲ್ಲ ಇಂಗ್ಲೀಷ್ ಮಾತಾಡತ್ತಾರ. ಮತ್ತೆ ಎಲ್ಲ ಇಂಗ್ಲೀಷ್ ಮಾತಾಡೋದು ಕನ್ನಡ ಮಾತಾಡ್ಸತ್ತ ಹೇಳತ್ತಿದ್ದೀರಿ ನೀವು. ಬಡಕಿತಪ್ಪ ಇಲ್ಲ ಹಂಗೆ ಆಗೈತಿ. ಬರ್ತೇನ್ರಿ ಅಣ್ಣ, ಬಾಯ್. ಸ್ಕೂಲ್ ಮುಗಿಸ್ಕೊಂಡು ಇವಾಗ ಅವ್ರ ಮಠ ಆ್ಯಂಡ್ ಒಂದು ಗುಡಿ ಅದ ಅಂತ, ಅದ್ರದ್ದು ಕ್ಲಿಪ್ಸ್ ತಗೋಬೇಕು. ಊಟ ಅಂತೂ ಮಸ್ತ್ ಆಯ್ತು ರೀ, ಹೊಟ್ಟೆ ಫುಲ್ ಆಗೈತಿ. ಈಗ ಹೊಂಟಿವಿ ಹಂಗೆ ಮುಂದೆ ಹೊಂಟಿವಿ. ನಿನ್ನ ವಿಡಿಯೋ ನೋಡ್ತೀನಿ ನಾನು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಹಂಗೆ ನಮ್ಮ ಇನ್ಸ್ಟಾ ಫ್ಯಾಮ್ ಸಿಕ್ಕ್ರಿ. ಥ್ಯಾಂಕ್ ಯು ಬ್ರೋ, ಬಾಯ್ ಸಿಗೋಣಂತ. ಬಾಯ್. ಮಠದ ಮುಗೀತ್ರಿ ಆ್ಯಂಡ್ ಕಲ್ಯಾಣ ಮಂಟಪದ ಮುಗೀತು ಆ್ಯಂಡ್ ದೇವಸ್ಥಾನದೆಲ್ಲ ಮುಗೀತು. ಇವಾಗ ನಾವು ಅವ್ರದ್ದು ಹೊಲಕ್ಕೆ ಹೊಂಟಿವಿ. ಸಣ್ಣಡವೆ ಇವಾಗ ನಾವು ಅವ್ರದ್ದು ಭೀಮಾಶಂಕರ್ ಅವ್ರದ್ದು ಹೊಲಕ್ಕೆ ಹೊಂಟಿವಿ ನೋಡ್ರಿ. ಇದೊಂದು ಕೆನಲ್ ಪೂರ ಡೀಪ್ ಕೆನಲ್ ನೀರು ಒಳಗೆ ನೀರು ಮಸ್ತ್ ಐತೆ ನೋಡಿ. ಇದು ಹೊಲದ್ರು ಅಷ್ಟೇ, ಆದ್ರೆ ಕತ್ಲಾಗಿ ಎಲ್ಲಿ ಗೊತ್ತೇ ಆಗಿಲ್ಲ ನೋಡ್ರಿ. ಕತ್ಲ ಭಾಳ ಸೇಫ್ ಆಗಿರ್ಬೇಕ್ರಿ ಇಲ್ಲೆಲ್ಲ. So guys, this is a content creator life. Okay, it's not at all easy guys, it's too difficult. ರೀ ಆಳು ಎಷ್ಟು ಅದ ರೀ? 3 ಮಂದಿ ಆಳು. ಓಕೆ ನೈಸ್. ಸೊ ಗೈಸ್ ಇದು ಹೊಲ ಎಂಟ್ರಿ ಇದೆಲ್ಲ ರೀ ಪೂರ ಅಷ್ಟು ರೀ. ಸೂಪರ್ ನೋಡ್ರಿ. ಅಣ್ಣವ್ರ ಚಪ್ಪಲ್ ಹಾಕೊಳ್ಳೋರ ಎಷ್ಟು ವರ್ಷ ಐತ್ರಿ? ಈಗ 30 ವರ್ಷ ಐತ್ರಿ. 30 ವರ್ಷ ಐತ್ರಿ. 30 ವರ್ಷ ಚಪ್ಪಲ್ ಹಾಕೊಳ್ಳೋರ್ದ. ನಮಗೆ ನೋಡಿಲ್ಲ, ಜಸ್ಟ್ ಹಿಂಗೆ ತೆಗೆದು ಅಡ್ಡಾಡಕ್ಕಾಗಲ್ಲ. ಅವ್ರಿಗೆ ಚಪ್ಪಲ್ ಹಾಕೊಂಡ್ರೆ ಸ್ವಲ್ಪ ಕಾಲ ಉರಿತದಂತ. ತಗ್ದಾಗ ಗುರಿ ಹತ್ತದ. ನೋಡಲ್ಲಿ ಯಾರು ಹೇಳಿಲ್ರಿ, ಯಾರಿಗೆ ಕೇಳಕ್ಕೆ ಹೋಗಿಲ್ರಿ. ಏನು ಮಾಡ್ತೀವಿ, ಭಾರಿ ಬಿರುಸ್ರಿ. ಅವಾಗಿನ ಮಂದಿ ಎಲ್ಲ ಬಿರುಸ್ರಿ, ಈಗೆಲ್ಲ ಹೈಬ್ರಿಡ್ ಇದ್ದಂಗ್ರಿ. ಈಗ ನೀವೆಲ್ಲ ಜವಾರಿ ಮಂದಿ ನೀವು ಪೂರ. ಮಳ್ಯಾಗ ರಾಡ್ಯಾಗೂ ಹಂಗೆ ರೀ, ಬಿಸ್ಲಾಗ ಬಿಸಿ ಸುಡ್ಕೋತ ಹಂಗೆ ರೀ. ಅದು ಎಷ್ಟು ಸುಖ ಆಗ್ತದ್ರಿ ಉಲ್ಟಾ ನಮ್ಗೆ. ಅವ ಬಿರುಸ್ರಿ. ಗುರುನಾಥನ ಆಶೀರ್ವಾದ ಅನ್ನೋದ್ರಿ ನಮ್ಮ ಕೈಗೆ ಏನದ್ರಿ. ಇದೆಲ್ಲ ನೋಡೋಣ. ಜುಮ್ನಾಳ್ ಕಡೆ ಇರೋ ನಮ್ಮ ಹೊಲ ನೆನ್ ಬರೋದೈತ್ರಿ. ಇವಾಗ ಏನು ಮಾಡೋದು, ಹೊಲ ಇಲ್ಲ ನಮ್ದು. ರಿಯಲಿ ಫೀಲಿಂಗ್ ಸೋ ಸ್ಯಾಡ್. ಹಿಂಗೆ ಪೀಸ್ ಆಗಿ ಎಂಜಾಯ್ ಮಾಡ್ತಿದ್ವಿ. ಇದು ಹೊಂಡ ಒಂದು ತೋರಿಸ್ರಿ. ಹಾಂ ನೀರು ಅದಾವ್ರಿ. ಈಗ ಎಲ್ಲ ತಾಡ್ಪತ್ರೆ ಹಾಕಿರೇನ್ರಿ ಪೂರ? ಅದು ತಾಡ್ಪತ್ರೆ ಹಾಕಿ ನೀರು ಬಿಟ್ಟಿರಿ. ನೈಸ್ ನೋಡ್ರಿ. ಅಜ್ಜಾರು ಎಷ್ಟು ಸ್ಟ್ರಾಂಗ್ ಅದಾರ ನೋಡ್ರಿ. ಇಂತಿಂತ ಕಂಟ್ಯಾಗ ಚಪ್ಪಲ್ ಇರ್ಲಾರ್ದು. ಮತ್ತು ಅದು ಮುಳ್ಳಿಗಿಳಿ ಮುಳ್ಳು ಚುಚ್ಚಿರ್ಬೇಕಲ್ರಿ ಬೇಷಿ. ಗಟ್ಟಿ ಬಿಡ್ರಿಪ್ಪ. ಹಾಂ ರೀ, ರೂಢಿ ಆಗ್ಬಿಟ್ಟಿರ್ತೈತೆ ಅವು. ಈಗ ನಮಗೆ ಹೆಂಗ 30 ವರ್ಷ 20 ಅಲ್ಲ 30 ವರ್ಷ ಆತ. ಪವಾಡ ಹೆಂಗೈತ್ಲಿ ನಾವು ಅನ್ಬೇಕಂದ್ರೆ ನಮ್ಮ ಕೈ ಇಷ್ಟ ಇಲ್ರಿ ಅದು. ಹೌದಲ್ರಿ? ಹೌದು. ಇದು ಲುಕ್ ಎಟ್ ದಿಸ್ ಕೃಷಿ ಹೊಂಡ ಗೈಸ್. ದಿಸ್ ಇಸ್ ಬ್ಯೂಟಿ. ಎಷ್ಟು ಎಕರೆ ಐತ್ರಿ ಇದು? ಹೊಂಡ ರೀ. ಹೊಂಡ ರೀ. 1 ಎಕರೆ ಹೋಗ್ಯದ್ರಿ. 1 ಎಕರೆ ಹೋಗೈತ್ರಿ. ಇದಿಷ್ಟು ಚೌಕಟ್ಟು ಇದು 1 ಎಕರೆ ರೀ ಇದು? 1 ಎಕರೆ.
ಹಂಗ ಕಾಣ್ಸಾತೈತಿ ನಡ್ಕೋತ ಹೋಗ್ಬಾ ಅಲ್ಲಿ ಪೂರಾ ಆ ನಡ್ಕೋತ ಹೋಗಿ ಇಲ್ಲಿ ತನ ಕರೆ ಕರೆ ಹೌದೌದು ಕರೆ ಗುಂಬ ಗುಮ್ಮ ಐತಲ್ರಿ ಇದು ಎಕ್ಸ್ಟ್ರಾ ತಳಗ್ ಹಡ್ಡಿರೇನ್ರಿ ಮತ್ತೆ ಅಡ್ಡಿ ಇದು ಮಾಡೀವಿ ಅಡ್ಡಿ ಮಣ್ಣು ಹಾಕಿ ಎಲ್ಲ ಇದು ರೆಡಿ ಮಾಡಿ ಹಾಗೆ ಬೋರ್ ಇಟ್ಟದವ್ರಿ ಬೋರ್ ಇಲ್ರಿ ಬಾಯಿ ಅಲ್ಲಿ ಬಾವಿ ಈ ಬಾವಿ ಇನ್ನ ಅಲ್ಲಿಂದ ನೀರ್ ಎಲ್ಲ ರೀ ಅಲ್ಲಿದೆ ಬಂದ್ಬಿಡ್ತಾವ ನೋಡಿ ಕೆನಾಲ್ ನೀರಿ ಅಲ್ಲಿ ಬಾವ್ಯಾಗ ಎಷ್ಟ್ ಇರ್ಬೇಕ್ರಿ ನೀರ್ ಅದನ್ನ ನೋಡಿದ್ರಿ ಏನ್ ನೋಡಕತ್ತೀರಿ ಅಯ್ಯಪ್ಪ ಅಲ್ಲೇ ಹಂಗಂದ್ರ ಕನಿ ಇರ್ಬೇಕ್ರಿ ಅದು ಕನಿ ಟೈಪ್ ಇರ್ಬೇಕದು ಬಾವಿ ಇದೇ ಕೆನಲ್ ಏನ್ರಿ ಅಂದ್ರ 1972 ಕೆನಲ್ ರೀ ಇದು ಹಾ ರೀ ರೈಟ್ ಅವೆಲ್ಲ ಸುಮ್ಮನೆ ನಾವು ಸಾಲಿಗೆ ಹೋಗಿಲ್ರಿ ಮಾಲಕ್ರ ಹೊಟ್ಟೆ ಹಾ ಸಾಲಿ ಕಲ್ತಿಲ್ರಿ ಸಾಲಿ ಕಲ್ತಿಲ್ಲ ನಾವು ಬಾಯಿಲಿ ಐತೆ ನೆಪ ಅವ ಹಾ ಅದೇ ಅಂದ್ರ ಒಬ್ರಿಂದ ಒಬ್ರು ಹಿಂಗ್ ಗೊತ್ತಾಗಿ ಹಾ ರೀ ನೆನಪದ ನೆಪ ಆಟ್ರ ನೆನಪೈತಲ್ರಿ ಸಾಲಿ ಕಲಿದಾಕ್ರಿ ಹಾ ಚಲೋ ಬಿಡ್ರಿ ಆದ್ರ ಹೊಸದವ್ರು ಬಂದಾರ್ರಿ ಇದು ಬಾಳ ರಿಸ್ಕ್ ಐತ್ರಿ ಇಲ್ಲಿ ಹಾ ರೀ ಹೊಸದವ್ರು ಬಂದಾರ್ರಿ ಗೊತ್ತಾಗಿಲ್ರಿ ನಿಮಗೆಲ್ಲಾ ರೂಢಿ ಐತ್ರಿ ಇಲ್ಲಿ ನಮಗ್ ರೂಢಿ ಆಗೈತ್ರಿ ಹಾ ನೋಡ್ರಲ್ಲ ಚಗಡದಾಗ ಹಂಗೈತಿ ಹ್ಞೂ ಅದೇ ಹೇಳತ್ತೀನ್ರಿ ನಾ ಆ ಕಡೆ ತೋರಿಸ್ಬಿಡಗ ಇದು ಫೋನ್ ಬಿಟ್ರಿ ಮತ್ತೆ ಏನ್ ಬಿಟ್ಟಿರಿ ನೋಡ್ರಿ ಇಲ್ಲೇ ಸಾವಿರಾರು ಕೋಟಿ ಒಡೆಯರದಾರ Fasten driver seat belt. ಎಲ್ಲೋ ಇದು ಹೊಳೆ ಹೊಡೆದಂಗ ಆದೈತ್ರಿ ಇದು ಏನಿರಿ ಕೆರಿ ಎಲ್ಲಿದ್ರಿ ಇಲ್ಲಿ ಇದ್ರ ತಳಗೆ ಕೆನಲ್ ಐತೇನ್ರಿ ಮಲಗಣಿ ಕೆರಿ ಏನ್ರಿ ಇದು ಯಾಕಡ್ರಿ ಇದೇರಿ ಕೆರಿ ಇಟ್ಟೆ ಇದೇನ್ರಿ ಇಲ್ರಿ ಸೀದಾ ನಡ್ರಿ ನೀವು ಲೇಟ್ ಆಗೇ ಬರ್ತೀನಿ ಒಂದು ಹೊಳೆ ಹೊಡೆದಂಗ ಆದೈತಿ ನೋಡ್ಗ ಈ ಸಲ ಮುಗೈತಿ ಇಷ್ಟೇ ಅಲ್ರಿ ರೋಡ್ ಚಾಲು ಐತಿ ಕೆನಲ್ ಮೇಗೆ ಬಂದಿದ್ರಿ ಕೆನಲ್ ದಾಟಿದ್ವೇನ ಅದರಿ ಇನ್ನ ಇಲ್ಲೇ ಇದು ಮಾಡ್ರಿ ಹಾ ನೋಡ್ರಿ ಗೈಸ್ ಇವಾಗ ನಾವು ಕೆನಲ್ ಕಡೆ ಇದೀವಿ ಆ ಕಡೆಯಿಂದ ಎಲ್ಲ ಪ್ರಮೋಷನ್ ಮುಗೀತ್ರಿ ನಾವು ಈಗ ಕೆನಲ್ ಕಡೆ ಇದೀವಿ ನೋಡಿ ಪೂರಾ ನೀರ್ ತುಂಬೈತ್ ನೋಡ್ರಿ ವಾವ್ ಇಟ್ಸ್ ಬ್ಯೂಟಿಫುಲ್ ರೀ ಎಷ್ಟು ಕೂಲ್ ಎಷ್ಟು ಬ್ಯೂಟಿಫುಲ್ ಎಷ್ಟು ಮಸ್ತ್ ಫೀಲ್ ಆಗತೈತ್ರಿ ನಮಗ ವಾವ್ ಬಾ ಇಲ್ರಿ ಮತ್ ಬಂದ್ ಕಡಿಬಾರ್ದ್ರಿ ಒದರಾದೈತ್ರಿ ಈಗ ಬಂದ್ರಲ್ರಿ ಜಲ್ದಿ ಅವರು ಸೊ ಗೈಸ್ ಇವಾಗ ಬಾವಿ ಕಡೆ ಹೊಂಟಿವ್ರಿ ನಾವು ಇಲ್ಲಿ ಎಲ್ಲೋ ಒಂದ್ ಮನಿ ಕಡೆ ಇದೀವ್ರಿ ಗೊತ್ತಿಲ್ಲ ಸೊ ಬರ್ರಿ ಬಾವಿ ಕಡೆ ಹೋಗಿ ಏನು ಅವೇ ಕೋಳಿ ಫಸ್ಟ್ ಟೈಮ್ ಅಲ್ಲಿ ಗಿಡದ ಮ್ಯಾಗ ಕೂತಿದ್ ನೋಡತ್ತೀನಿ ನೋಡಲ್ಗ ಗಿಡ ಕಡೆ ಹೆಂಗ್ ಕೂತ ಕೋಳಿಗಳು ಕೋಳಿ ಹೋಗು ನೋಡಲ್ಲಿ ಇಲ್ಲಿ ನೋಡ್ರಿ ಕೋಳಿ ಕೋಳಿ ವಾವ್ ಇಂಥ ಸ್ಪಾಟ್ ಇರ್ಬೇಕು ನೋಡ್ಬೇ ಇದು ಶೂಟಿಂಗ್ ಮಾಡೋದು ಹೌದಿಲ್ಲ ಕೇಳ್ಬಿಡು ಮತ್ತೆ ಅವ್ರಿಗೆ ಏನ್ರ ಒಂದು ಏ ಚೋಟು ಬಾಯ್ 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 ಬ್ರೋ ಹ್ಞೂಡ ಹೈ ಹೈ ಹಕ್ 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 ಬಾ 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 ಏ ಇಲ್ರಿಪ್ಪ ಈಸ್ ಬರಲ್ಲ ಈಸಾಡೋದಿಲ್ಲತ್ರಿ ಈಸಾಡಂಗಿಲ್ಲ ಯಾಕ ಕುಡಿ ನೀರು ಅದಾವ ಹೋ ಹಂಗೈತನ ಪ್ಯೂರ್ ಇವು ಕರೆವು ಇವಾಗ ಕೆರೆ ನೋಡಕ್ ಹೊಂಟಿವ್ರಿ ನೋಡ್ರಿ ಇಂಥ ಕತ್ಲಾಗ ಎಲ್ಲ ತೋರಿಸ್ತೀನಿ ಬರ್ರಿ ನೀವು ಫಸ್ಟ್ ಟೈಮ್ ಗೈಸ್ ಇಂಥ ಕತ್ಲ ಹಿಂಗೆ ಅಡ್ಡಾಡತ್ತಿದ್ದು ಲೈಫ್ದಾಗ ಎಲ್ಲದರ ಎಕ್ಸ್ಪೀರಿಯನ್ಸ್ ಇರ್ಬೇಕು ದಿಸ್ ಇಸ್ ಬ್ಯೂಟಿ ಕೆರೆ ಏನ್ರಿ ಅದು ಈ ತರ ತುಂಬ ನೀರು ಇರ್ತದೆ ಪೂರ ರೀ ಹಿಂಗೆ ಬ್ಯಾಸ್ಗ್ಯಾಗ ಹಿಂಗೆ ಇರ್ತೈತ್ರಿ ನೀರು ರೈತರು ಯಾಕೆ ಹೊಡೆದ್ರು ಕಮ್ಮಿ ಆತಾವ್ರಿ ಅಂದ್ರ ಮತ್ತೆ ಮುಂದೆ ಮಳೆಗಾಲ ಚಾಲೂನೇ ಇರುತ್ತೆ ಈಗ ಇದೇ ನೀರ್ ಏನ್ರಿ ಅಲ್ಲಿ ಹರಿಯಾತಿದ್ರಲ್ಲ ಅವ್ ಹರಿಯಾತಿದ್ವಲ್ರಿ ನೀರ್ ತಳಗ್ ಬೀಳಾತಿದ್ವಲ್ಲ ಪೈಪ್ಲೈನ್ ಏನ್ರಿ ಅವು ಈಗ ಬಾವಿ ನೀರು ಇದ್ರಾಗಿಂದ ಬಿಟ್ಕೋತಾರ ಏನ್ ತಳಗಿಂದ ಬರ್ತಾವ್ರಿ ಅವು ತಳಗಿಂದ ಬರ್ತಾನ್ರಿ ಬರ್ರಿ ನಮಗೂ ಹೆಂಗೈತ್ರಿ ಅಂದ್ರ ಈಗ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ದಂಗ ಆಯ್ತ್ರಿ ಇದೆಲ್ಲ ಇಂಥ ಕತ್ಲಾ ಹೊಲ್ದಾಗ ಅಡ್ಡಾಡಿಲ್ರಿ ನಾವು ನಮ್ ಹೊಲ್ದಾಗ ಒಂದ್ ದಿವ್ಸ ವಸ್ತಿ ಇದ್ವಿ ಅದು ಗೊಂಜಾಳ ಕಾಯು ಸಂಬಂಧ ಅವಾಗ ಅಷ್ಟೇ ವಸ್ತಿ ಇದ್ವಿ ಅದು ಎಷ್ಟ್ ಒಂದ್ 10 ವರ್ಷ ಹಿಂದಿಂದ್ರಿ ಬಿಜಾಪುರ ಸಿಟಿನೇ ರೀ ಹಾ ಬಿಜಾಪುರ ಒಳಗೆ ಇರ್ತೀವಿ ನಾವು ಹಾ ಗೈಸ್ ಇಂಥ ಕತ್ಲ ಕಬ್ ತಿನ್ನತ್ತೀನ್ರಿ ಲುಕ್ ಟು ಸ್ವೀಟ್ ವಾವ್ ಇಂಥ ಕತ್ಲ ಬಂದಿರಿ ಸಿಂದಗಿ ಕಡೆ ಇರೋ ಮಂಗಳೂರು ಐತ್ರಿ ಅಲ್ಲಿ ಹಳ್ಳ್ಯಾಗ
ಇದ್ರದ್ದೆಲ್ಲ ಪ್ರಮೋಷನ್ ಮಾಡಕ್ಕೆ ಬಂದಿದ್ವಿ. ಭೀಮಾಶಂಕರ್ ಅವ್ರದ್ದು ಲೈಫ್ ಸ್ಟೈಲ್ ಬಗ್ಗೆ ಅವ್ರಿಗೆ ವಿಡಿಯೋ ಮಾಡಿಕೊಡೋದು ನಾವು. ಫೈನಲಿ ಎಲ್ಲ ಶೂಟ್ ಮುಗೀತು, ವಿಡಿಯೋ ಎಲ್ಲ ಮಾಡೋದು ಮುಗೀತು. ಆ್ಯಂಡ್ ಇವಾಗ ನಾವು ಬಿಜಾಪುರಿಗೆ ವಾಪಸ್ ಹೊಂಟೀವಿ. ಬ್ರೋ ಹೆಂಗೆ ಅನ್ನಿಸ್ತೀರಿ ಡೇ? ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಐತ್ರಿ. ಅಲ್ಟಿಮೇಟ್ ರೀ. ಅಂದ್ರೆ ಲೈಫ್ ಹೆಂಗೆ ಒಂದು ಹಳ್ಳಿ ಲೈಫ್ ಒಂದು ಭಾರಿ ಇತ್ತಲ್ರಿ. ಅಷ್ಟೇ ಹೊಲ ಬಾರಿ ಮಸ್ತ್ ಇತ್ತು ಅದು. ಅಂದ್ರೆ ಅವ್ರ ರಿಚ್ ಅದಾರ, ಲೈಕ್ ರಿಚ್ ಆಗ್ಯಾರ್ರಿ ಅವ್ರು ಬಡವ್ರಿದ್ದ. ಇನ್ಸ್ಪಿರೇಷನ್ ಹೆಂಗಂದ್ರೆ ಈಗ ನಾವು ಅವರಿಂದ ಭಾಳ ಇನ್ಸ್ಪಿರೇಷನ್, ಅವ್ರಿಂದ ಭಾಳ ಕಲ್ತಂಗ ಐತ್ ನಾವ್ ಈಗ. ಅವ್ರ ಮ್ಯಾಲ ಒಂದು ಫಿಲಮು ಮಾಡ್ಬೋದು ನಾವ್ ಈಗ. ಮಾಡ್ಬೋದ್ರಿ. ಹಿಂಗೈತಿ ಈಗ. ಫುಲ್ ಟಯರ್ಡ್ ಆಗಿರ್ಬೇಕಲ್ಲ. ಫುಲ್ ಹೆವಿ ಆಯ್ತಾ, ಫುಲ್ ಫನ್ ಆಯ್ತಾ, ಫುಲ್ ಮಜಾ ಆಯ್ತು ಇವತ್ತಿನ ಡೇ. ಕಾಡಾಡ್ಸ್ ಸಾಕಾಗೈತಿ, ನಕ್ ಸಾಕಾಗೈತಿ. ನನಗರ ಶ್ರೀನಿವಾಸನ್ನಾಗ ಆ ಉದ್ದಿನ ಕಡ್ಡಿ ವಾಸ ಹಿಂದ್ ಒದ್ದಾಡಕತ್ ಬಿಟ್ಟಿದ್ರಿ ನೀವು. ಸೊ ಗೈಸ್ ಮಸ್ತ್ ಮಜಾ ಆಯ್ತು. ಬಟ್ ಇನ್ನೊಂದೇನೋ ಸುಸ್ತು ಭಾಳ ಆಯ್ತಲ್ಲ, ಅದೊಂದೇ. ಬಟ್ ಇದು ಮೆಮೊರೇಬಲ್ ನೋಡ್ರಿ, ಮೆಮೊರೇಬಲ್ ಮಸ್ತ್ ಆಯ್ತು. ಲೈಕ್ ಇದು ಪ್ರಮೋಷನ್ ಅನ್ಸಿಲ್ಲ ನನಗಿದು. ಒಂಥರ ಸ್ಮಾಲ್ ಟ್ರಿಪ್, ಒಂದು ಹೊಲದ ಟ್ರಿಪ್ ಆಗಿರ್ಲಿ, ಒಂದು ಒಬ್ರ ಬಗ್ಗೆ ಅವ್ರು ನೋಡಿ ಒಂದು ಇನ್ಸ್ಪಿರೇಷನ್ ಆಗ್ಬಿಟ್ಟಿವಿ ನಾವು. ಸೊ ಮಸ್ತ್ ಆಯ್ತು ಗೈಸ್, ರಿಯಲಿ ಮಸ್ತ್ ಆಯ್ತು. ಸೊ ಇವಾಗ ನಂಗೆ ಕಾಫಿ ಬೇಕಾಗೈತಿ, ಕಾಫಿ ಹುಡ್ಕಾಡತ್ತೀನಿ. ಎಲ್ಲ ಬೇರೆ ಬೆಲ್ಲದ ಚಾ ಎಲ್ಲದ Salgar. Yes, let's go Salgar and have some good coffee, guys. Let's go. Guys, finally back to my home. Literally, I'm too much tired, yaar. Too much. ನಿನ್ನೆ ರಾತ್ರಿ ಕುಂತು ವ್ಲಾಗ್ ಎಡಿಟ್ ಮಾಡಿದ್ನೆ 1-2 ತನಕ. ಆ್ಯಂಡ್ ಕಮ್ಸೆ ಕಮ್ ಒಂದು 2-2:30 ತನಕ ನಿದ್ದೆ ಹತ್ತಿರ್ಬೋದು. ಆ್ಯಂಡ್ 6:00 ಎದ್ನೆ, 7:00 ಗ್ರೌಂಡಿಗೆ ಹೋದ್ನೆ, 8ಕ್ಕೆ ರೀಚ್ ಆಗಿದ್ನೆ. ಆ್ಯಂಡ್ ಮ್ಯಾಚ್ ಅದು ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋ ಮಟ್ಟ 11:00 ಆಯಿತು. ಮತ್ತೆಲ್ಲ ಫ್ರೆಶ್ ಅಪ್ ಆಗೋ ಮಟ್ಟ ಒಂದು 12:30 ಆಯಿತು. 1 ಗಂಟೆ ಇಲ್ಲಿಂದ ಬಿಟ್ವಿ, 2:30 ಸಿಂದಗಿ ಒಳಗಿದ್ವಿ. ಆ್ಯಂಡ್ 3 ಗಂಟೆ ವಿಡಿಯೋ ಚಾಲೂ ಮಾಡಿದ್ವಿ, 7 ಗಂಟೆ ವಿಡಿಯೋ ಮುಗೀತು. ಆ್ಯಂಡ್ 8 ಗಂಟೆ ಅಲ್ಲಿಂದ ಬಿಟ್ವಿ. ಆ್ಯಂಡ್ ಇವಾಗ ಜಸ್ಟು ಬಿಜಾಪುರ ರೀಚ್ ಆದೆ. 8 ಗಂಟೆ ಅಲ್ಲಿಂದ ಬಿಟ್ವಿ, ಲೈಕ್ 9:30 ಬಿಜಾಪುರ ರೀಚ್ ಆಗಿದ್ವಿ. ಆ್ಯಂಡ್ ಅಲ್ಲಿಂದ ಇಲ್ಲಿ ಬರೋ ಮಟ್ಟ 10 ಆಯ್ತು. ಆ್ಯಂಡ್ ಇವಾಗ ರೆಸ್ಟ್ ಮಾಡ್ತೀನಿ ರೀ, ಆರಾಮ್ ಜಲ್ದಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಭಾಳ ವರ್ಕ್ ಅದಾವು. ನಾಳೆ ಶೆಡ್ಯೂಲ್ ನೆಕ್ಸ್ಟ್ ಬ್ಲಾಗ್ನೇ ಬರ್ತೈತಿ. ನಾಳೆ ಏನೇನು ಇರ್ತದೆ ಅಂತೇಳಿ ನಾಳೆ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಅದ್ರೊಳಗೆ ಬರ್ತೈತಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಲವ್ ಯು ಗೈಸ್. Yeah.